ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ ಬಿಳಿಮಗ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ನನ್ನ ಇಟಲಿ ಟ್ರಾವೆಲ್ ಸೀರೀಸ್ ಎಪಿಸೋಡ್ 2ನ ನೋಡ್ತೀವಿ. ಸೊ ಬೇಸಿಕಲಿ ನಾನು ಡೋಲೋಮೈಟಿಸಿಂದ ಯಾವ ಜಾಗಕ್ಕೆ ಹೋದೆ ಅಂತ ಕ್ಯೂರಿಯಾಸಿಟಿ ನಿಮಗಿದ್ರೆ ದೆನ್ ಸ್ಟೇ ಟ್ಯೂನ್. ಸೊ ಡೋಲೋಮೈಟಿಸ್ಗೆ ನಿಯರೆಸ್ಟ್ ಸಿಟಿ ಇಸ್ ವೆನಿಸ್. ಅದನ್ನು ನಿಮಗೆ ಮುಂಚೆನೇ ಹೇಳಿದೆ, ನಿಯರೆಸ್ಟ್ ಏರ್ಪೋರ್ಟ್ ಇಸ್ ವೆನಿಸ್ ಅಂತ. ಸೊ ನಿಮ್ಮದು ಫಸ್ಟ್ ಡೆಸ್ಟಿನೇಷನ್ ಡೋಲೋಮೈಟಿಸ್ ಆಗಿದ್ದರೆ ನೀವು ವೆನಿಸ್ಗೂ ಹೋಗ್ಬೋದು. ಆದರೆ ನಾವು ವೆನಿಸ್ಗೆ ಮುಂಚೆನೇ ಹೋಗಿದ್ವಿ, ಅದಕ್ಕೆ ವಿ ಡಿಸೈಡೆಡ್ ಟು ಗೋ ಎಲ್ಸ್ವೇರ್. ಅದು ಯಾವ ಜಾಗ ಅಂತಂದರೆ ಟು ಸಿ ದ ಬ್ಯೂಟಿಫುಲ್ ವಂಡರ್ ಆಫ್ ದ ವರ್ಲ್ಡ್, ಎಸ್, ದ ಲೀನಿಂಗ್ ಟವರ್ ಆಫ್ ಪೀಸಾ. ಅದನ್ನು ನೋಡೋಕ್ಕೆ ನಾವು ಪೀಸಾಗೆ ಹೊರಟ್ವಿ. ಸೊ ಡೋಲೋಮೈಟಿಸಿಂದ ಪೀಸಾಗೆ ಆಲ್ಮೋಸ್ಟ್ 5.5 hours ಜರ್ನಿ ಆಗುತ್ತೆ. ಸೊ ನಾವು ಡೋಲೋಮೈಟಿಸಿಂದ 4:30ಗೆ ಬಿಟ್ವಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ ವಿತೌಟ್ ಎನಿ ಸ್ಟಾಪ್ಸ್. ಸೊ ನಾವು ಆಬ್ವಿಯಸ್ಲಿ ಏನು ಬುಕ್ ಮಾಡಿರಲಿಲ್ಲ ಹೋಟೆಲ್, ಅದು ನಿಮಗೆ ಮುಂಚೆನೇ ಹೇಳಿದ್ದೀನಿ. ಸೊ ಅವ ಕಾರಲ್ಲಿ ಕೂತ್ಕೊಂಡು ವಿ ಸ್ಟಾರ್ಟೆಡ್ ಟು ಸರ್ಚ್ ಫಾರ್ ಹೋಟೆಲ್ಸ್. ಸೊ ಹೋಟೆಲ್ ತುಂಬ ಎಕ್ಸ್ಪೆನ್ಸಿವ್ ಇದ್ದಾವೆ ಪಿಜ್ಜಾನಲ್ಲಿ. ಅದಕ್ಕೆ ನಾವು ಇಮಿಡಿಯೇಟಾಗಿ Airbnb ಚೆಕ್ ಮಾಡಿದಾಗ ಒಂದು ಫಾರ್ಮ್ ಟೈಪಲ್ಲಿ ಒಂದು ಲೈಕ್ ಒಂದು ಫಾರ್ಮ್ ಹೌಸ್ ಟೈಪಲ್ಲಿ ಒಂದು ರೂಮ್ ಸಿಕ್ತು. ಸೊ ಬೇಸಿಕಲಿ ಅದು ಒಂದು ಸ್ವಲ್ಪ ಚೀಪಾಗಿರೋದೇ ಸಿಕ್ತು. ಅದು ಡೀಟೇಲ್ಸನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅಲ್ಲಿಗೆ ಹೋದ್ವಿ, ಬಟ್ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು. ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡಿದ್ವಿ ಅಂತಂದರೆ, ಸೊ ಬೇರೆ ಕಂಟ್ರೀಸಲ್ಲೆಲ್ಲ ನಿಮಗೆ ಆನ್ ದ ವೇ ಹೈವೇಲಿ ನಿಮಗೆ ಫಾಸ್ಟ್ ಫುಡ್ ಸಿಗುತ್ತೆ, ಲೈಕ್ ಬರ್ಗರ್ ಕಿಂಗ್, KFC ಅಥವಾ ಮೆಕ್ಡೊನಾಲ್ಡ್ಸ್. ಆ ಥರ ಇಟಲಿನಲ್ಲಿ ಯಾವುದೂ ಫಾಸ್ಟ್ ಫುಡ್ ಇಲ್ಲ. ಸೊ ನೀವು ಫ್ಯೂಯಲ್ ಸ್ಟೇಷನ್ ಹತ್ರ ನಿಲ್ಲಿಸಿದ್ರೆ ಅಲ್ಲಿ ನಾರ್ಮಲ್ ಹೋಟೆಲ್ಸ್ ಥರ, ಅಂದರೆ ಒಂಥರ ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಹೋಟೆಲ್ ಸಿಗೋ ಥರ ಇದ್ದಾವೆ. ಅಲ್ಲಿ ಹಾಟ್ ಫುಡ್ನ ಸರ್ವ್ ಮಾಡಲ್ಲ, ಮತ್ತು ವೆಜಿಟೇರಿಯನ್ ಮೀಲ್ಸ್ನ ಸಿಗೋದು ತುಂಬ ಕಷ್ಟ ಇದೆ, ಅಷ್ಟೊಂದು ಟೇಸ್ಟಿಯಾಗೂ ಇರಲ್ಲ. ಸೊ ನೀವೇನು ಮಾಡ್ಬೋದು ಅಂತಂದರೆ, ಅಲ್ಲೇ ನಿಯರೆಸ್ಟ್ ಸಿಟಿ ಯಾವುದಿದೆ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿ ಒಂದು ಟರ್ನ್ ಅರೌಂಡ್ನ ತೊಗೊಂಡು ಆ ಸಿಟಿಗೆ ಹೋಗಿ ನೀವು ಅಲ್ಲಿ ಡಿನ್ನರ್ನ ಮಾಡ್ಬೋದು. ದ ಸೇಮ್ ಥಿಂಗ್ ಹ್ಯಾಪನ್ ಟು ಅಸ್. ನಾವು ಫೆರಾರಾಗೆ ಟರ್ನ್ ಅರೌಂಡ್ ತೊಗೊಂಡು ಆ ಸಿಟಿಗೆ ಹೋಗಿ ಅಲ್ಲಿ ನಾವು ಹೋಮ್ ಮೇಡ್ ಪಾಸ್ತಾನ ಟ್ರೈ ಮಾಡಿದ್ವಿ. ಸೊ ಅದನ್ನು ನೀವು ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೋಡ್ತೀರಾ. So it was a wonderful experience. So without any further ado, let's go and enjoy the video. ಡಿನ್ನರ್ನ ಮುಗಿಸ್ಕೊಂಡು ಆಲ್ಮೋಸ್ಟ್ 12 AM ನಾವು ಪಿಜ್ಜಾ ರೀಚ್ ಆದ್ವಿ. ಡೈರೆಕ್ಟಾಗಿ ನಾವು ನಮ್ಮ ಫಾರ್ಮ್ ಹೌಸ್ಗೆ ಹೋದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನಮ್ಮ ಫಾರ್ಮ್ ಹೌಸ್ ಟೂರ್ ಮಾಡಿದ್ವಿ. ಸೊ ಈ ಫಾರ್ಮ್ ಹೌಸ್ನಲ್ಲಿ ನಿಮಗೆ ಕಿಚನ್, ಹಾಲ್, ಕಾಂಪ್ಯಾಕ್ಟ್ ಬಾತ್ರೂಮ್ ಮತ್ತು ಬೆಡ್ರೂಮ್ ಪ್ಲಸ್ ಗಾರ್ಡನ್ ಏರಿಯಾ ಇದೆ. ಈ ಫಾರ್ಮ್ ಹೌಸ್ ಅಷ್ಟೊಂದೇನು ಕಂಫರ್ಟಬಲ್ ಇಲ್ಲ, ಬಟ್ ಒಂದು ಶಾರ್ಟ್ ಸ್ಟೇಗೆ ಓಕೆ ಅನಿಸ್ತು. ಇಲ್ಲಿ ನಾವು 8 to 9 hours ಜಾಸ್ತಿ ಇರಲೇ ಇಲ್ಲ. ಈ ಫಾರ್ಮ್ ಹೌಸ್ ಬಹಳನೇ ಹಳೇದು, ಅದನ್ನು ನೀವು ಗೋಡೆಗಳನ್ನ ನೋಡಿದ್ರೇ ಹೇಳ್ಬೋದು. ಇಲ್ಲೇ ಕಿಚನ್ ಇರೋದ್ರಿಂದ ನಾವು ಕ್ವಿಕ್ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿದ್ವಿ. ಸೊ ನಾವು ಮ್ಯಾಗಿ ಪ್ಯಾಕೆಟ್ಸ್ನ ನಮ್ಮ ಜೊತೆ ಕ್ಯಾರಿ ಮಾಡಿದ್ವಿ. ಈ ಫಾರ್ಮ್ ಹೌಸ್ ಸಿಟಿ ಸೆಂಟ್ರಿಂದ ತುಂಬ ದೂರ ಇದೆ, ಆದ್ದರಿಂದ ನಮಗೆ ಒಂದು ವಿಲೇಜ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಫಾರ್ಮ್ ಹೌಸ್ ಗಾರ್ಡನ್ ಏರಿಯಾಯಿಂದ ನಾವು ಒಂದೊಳ್ಳೆ ಸೀನರಿನ ನೋಡ್ಬೋದು. ಕ್ವಿಕ್ ಪ್ಯಾಕಿಂಗ್ ಮಾಡಿ ಇಲ್ಲಿಂದ ಹೊರಟ್ವಿ ಲೀನಿಂಗ್ ಟವರ್ ಆಫ್ ಪಿಜ್ಜಾಗೆ. ಸೊ ಈ ಫಾರ್ಮ್ ಹೌಸ್ಗೆ ಹೋಗಿ ಬರೋ ದಾರಿ ತುಂಬ ಪುಟ್ಟದಾಗಿದೆ. ಒಂದು ಗಾಡಿ ಹೋದರೆ ಆಪೋಸಿಟಿಂದ ಇನ್ನೊಂದು ಗಾಡಿ ಬರೋಕ್ಕೆ ಬಹಳ ಕಷ್ಟ. ಸೊ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡೋಕ್ಕೂ, ಬಟ್ ಇಟ್ ವಾಸ್ ಫನ್ ಆ್ಯಕ್ಚುಲಿ. ತುಂಬ ಕ್ರೇಜಿಯಾಗಿ ಫನ್ ಆಗಿತ್ತು.
ಸೊ ಲೀನಿಂಗ್ ಟವರ್ ಆಫ್ ಪಿಜ್ಜಾ ಎದುರುಗಡೆನೆ ಒಂದು ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ನೀವು ಅಲ್ಲಿ ನಿಮ್ಮ ಕಾರ್ನ ಪಾರ್ಕ್ ಮಾಡಿ ಲೀನಿಂಗ್ ಟವರ್ ಆಫ್ ಪಿಜ್ಜಾಗೆ ಬರ್ಬೋದು. ಕಾರ್ನ ಪಾರ್ಕ್ ಮಾಡಿ ಲೀನಿಂಗ್ ಟವರ್ ಆಫ್ ಪಿಜ್ಜಾಗೆ ಹೋಗೋ ದಾರಿನಲ್ಲಿ ನಮಗೆ ಎಷ್ಟೊಂದು ಸೊವೆನಿಯರ್ ಶಾಪ್ ಸಿಗುತ್ತೆ. ಸೊ ಅಲ್ಲಿ ನಾವು ಕ್ವಿಕ್ ಶಾಪಿಂಗ್ ಮಾಡಿದ್ವಿ. ಇಲ್ಲಿ ನಾನು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ನ ಬೈ ಮಾಡಿದೆ. ಲೀನಿಂಗ್ ಟವರ್ ಆಫ್ ಪಿಜ್ಜಾ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 1173ನಲ್ಲಿ. 1185 ಅಷ್ಟೊತ್ತಿಗೆ 3 ಫ್ಲೋರ್ ರೆಡಿ ಆಗಿತ್ತು. ಬಟ್ ಸಡನ್ ಆಗಿ ಸ್ಟ್ರಕ್ಚರ್ ಟಿಲ್ಟ್ ಆಗಿ ಸ್ಟಾರ್ಟ್ ಆಯಿತು. ಅದಕ್ಕೆ ಕನ್ಸ್ಟ್ರಕ್ಷನ್ನ ಆಲ್ಮೋಸ್ಟ್ 100 ಇಯರ್ಸ್ ತನಕ ಹಾಲ್ಟ್ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟ್ 4 ಫ್ಲೋರ್ಸ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಆ ಟವರ್ ಪಕ್ಕದಲ್ಲೇ ಇನ್ನೂ 2 ಬಿಲ್ಡಿಂಗ್ ಇದೆ. ಸೊ ಅದನ್ನು ಟೂರಿಸ್ಟ್ ಅಟ್ರಾಕ್ಷನ್ಸೇ. ಆ ಬಿಲ್ಡಿಂಗ್ ಹೆಸರನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. Leaning Tower of Pisa, along with the cathedral and the baptistery, is one of the UNESCO's World Heritage. ಸೊ ಲೀನಿಂಗ್ ಟವರ್ ಆಫ್ ಪಿಜ್ಜಾ ಒಳಗಡೆ ಗ್ರೂಪ್ ಆಫ್ ಮ್ಯಾಕ್ಸಿಮಮ್ 40 ವಿಸಿಟರ್ಸ್ನ ಕಳಿಸ್ತಾರೆ ಫಾರ್ ಡ್ಯೂರೇಷನ್ ಆಫ್ 15 ಮಿನಿಟ್ಸ್. ಲೀನಿಂಗ್ ಟವರ್ ಆಫ್ ಪಿಜ್ಜಾ ಒಳಗಡೆ ಎಂಟರ್ ಆಗೋದಕ್ಕೆ ನಾವು ಟಿಕೆಟ್ನ ತೊಗೋಬೇಕು. ಸೊ ಆ ಟಿಕೆಟ್ನ ತೊಗೊಂಡ್ರೆ ನಾವು ಟವರ್ ಮೇಲೆ ಹೋಗಿ ಇಡೀ ಸಿಟಿದು ವ್ಯೂನ ನೋಡ್ಬೋದು. ಲೀನಿಂಗ್ ಟವರ್ ಆಫ್ ಪಿಜ್ಜಾನಲ್ಲಿ 7 ಫ್ಲೋರ್ಸ್ ಇದೆ. ಲೀನಿಂಗ್ ಟವರ್ ಆಫ್ ಪಿಜ್ಜಾ ಎದುರುಗಡೆನೆ ನಿಮಗೆ ಎಷ್ಟೊಂದು ರೆಸ್ಟೋರೆಂಟ್ ಸಿಗುತ್ತೆ. ಸೊ ನಾವು ಅರ್ಲಿ ಲಂಚ್ ಮಾಡೋದಕ್ಕೆ ರೆಸ್ಟೋರೆಂಟ್ಸ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿರೋ ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ರೆಸ್ಟೋರೆಂಟ್ಸ್. ನಿಮಗೆ ಈಚೆನೇ ಮೆನ್ಯೂಗಳನ್ನ ಹಾಕಿರ್ತಾರೆ. ಸೊ ನೀವು ಮೆನ್ಯೂನ ಚೆಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಆ ರೆಸ್ಟೋರೆಂಟ್ಗೆ ಹೋಗ್ಬೋದು. ಸೊ ನಾವು ಔಟ್ ಆಫ್ ದ ಬಾಕ್ಸ್ ಗ್ರಿಲ್ಡ್ ವೆಜಿಟೇಬಲ್ಸ್ನ ಟ್ರೈ ಮಾಡಿದ್ವಿ, ವಿಚ್ ವಾಸ್ ನಾಟ್ ಗುಡ್ ಅಟ್ ಆಲ್. Hope you guys enjoyed my Italy travel series episode 2. ಸೊ ಪಿಜ್ಜಾನಲ್ಲಿ ನಮಗೆ ಬೇರೆ ಯಾವುದು ಜಾಗಗಳಿಲ್ಲ. ಅಂದರೆ ಇಫ್ ಯು ಆರ್ ಟ್ರೂ ಲವರ್ ಆಫ್ ಆರ್ಟ್, ಹಿಸ್ಟ್ರಿ, ಸೊ ನಿಮಗೆ ಹಾಗೆ ನೋಡಿದ್ರೆ ನಿಮಗೆ ಭಾಳ ಜಾಗಗಳು ಸಿಗುತ್ತೆ. ಬಟ್ ನಮಗೆ ದ ಮೇನ್ ಲೀನಿಂಗ್ ಟವರ್ ಆಫ್ ಪಿಜ್ಜಾನೇ ನೋಡಬೇಕು ಅಂತ ಇತ್ತು. ಸೊ ಅದ್ರ ಪಕ್ಕದಲ್ಲೇ 2 ಬಿಲ್ಡಿಂಗ್ ಇದೆ. ಈವನ್ ದಟ್ ಈಸ್ ಸಮಥಿಂಗ್ ದಟ್ ಯು ಶುಡ್ ಸಿ. ಸೊ ನಾವು 3 ಜಾಗನ ನೋಡಿ ಲಂಚ್ನ ಮುಗಿಸ್ಕೊಂಡು ಅರ್ಲಿ ಲಂಚ್ ಮಾಡಿ ಇಮಿಡಿಯೇಟಾಗಿ ನಾವು ನಮ್ಮ 3rd ಡೆಸ್ಟಿನೇಷನ್ಗೆ ಹೊರಟ್ವಿ. ಸೊ ಆ 3rd ಡೆಸ್ಟಿನೇಷನ್ ಯಾವುದು ಅಂತ ನಿಮಗೆ ನೋಡೋ ಕ್ಯೂರಿಯಾಸಿಟಿ ಇದ್ದರೆ ಸೊ ಸ್ಟೇ ಟ್ಯೂನ್ ಫಾರ್ ಆರ್ ಇಟಲಿ ಟ್ರಾವೆಲ್ ಸೀರೀಸ್ ಎಪಿಸೋಡ್ 3. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್. ಹ್ಯಾವ್ ಫನ್ ಆ್ಯಂಡ್ ಸ್ಟೇ ಹೆಲ್ದಿ. ಬೈ ಗೈಸ್.